ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರ್ ತೋರಿಸ್ತಾ ಇದ್ದೀನಿ. ಹಳ್ಳಿ ಸ್ಟೈಲ್ ಇದು ನೋಡಿ. 1 kg ಮಟನ್ನಿಂದ ನಾನು ಸಾಂಬಾರ್ ಮಾಡಿದ್ದೀನಿ. ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ 1 kg ಮಟನ್ನ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪು ಹಾಕ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ನೋಡಿ ತಿರ್ಗಾ ತೋರಿಸ್ತಾ ಇದ್ದೀನಿ. ಮಟನ್ ತೊಳೆದು ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ. ಒಂದು 3-4 ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಮಟನ್ನ ಹುರ್ಕೋಬೇಕು. ಹುರ್ಕೊಂಡು ಮಾಡಿದ್ರೇ ಚೆನ್ನಾಗಿರೋದು. ಚಿಕನ್ನು ಅಷ್ಟೇ, ಮಟನ್ನು ಅಷ್ಟೇ ಹುರ್ಕೋಬೇಕು. ಇದಕ್ಕೆ 1-2 ಸ್ಪೂನ್ ನಾನು ತುಪ್ಪ ಸೇರಿಸ್ತಾ ಇದ್ದೀನಿ. ನೋಡಿ ಮನೆಯಲ್ಲೇ ಮಾಡಿರೋ ತುಪ್ಪ ಇದು. 2 ಸ್ಪೂನ್ ತುಪ್ಪ ಸೇರಿಸ್ಬಿಟ್ಟು ನಾನು ಸ್ವಲ್ಪ ಈರುಳ್ಳಿನೂ ಸ್ವಲ್ಪ ಬೆಳ್ಳುಳ್ಳಿ, ಒಂದು 4-5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕೋದಕ್ಕಿಂತ ನೀವು ಈ ಥರ ಜಜ್ಜಿ ಸೇರಿಸಿದಾಗ ನಿಮಗೆ ವಾಸನೆ ಚೆನ್ನಾಗಿರುತ್ತೆ, ಗಮ್ಮಂತ ಇರುತ್ತೆ. ಫ್ರೈ ಆಗುವಾಗ ಯಾವತ್ತೂ ಈ ಥರ ಹುರ್ಕೊಂಡು ಮಾಡಬೇಕು. ಮಟನ್ನ ಡೈರೆಕ್ಟಾಗಿ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬಾರ್ದು. ನೋಡಿ ಇವಾಗ ನಾನು ಮಟನ್ ತೊಗೊಂಡು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಯುಗಾದಿ ಹಬ್ಬ ಬರ್ತಾ ಇದೆ, ಹೊಸದಡುಕು ಬರುತ್ತೆ. ಈ ಥರ ನಾಟಿ ಸ್ಟೈಲಲ್ಲಿ ನಿಮ್ಮ ಮನೆಯಲ್ಲೂ ಈಸಿಯಾಗಿ ಮಾಡ್ಕೊಳ್ಳಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಬೇಕಾಗಿಲ್ಲ. ಅವಾಗೆಲ್ಲ ಯೂಸ್ ಮಾಡ್ತಾ ಇದ್ದು ಇಂಗ್ರೀಡಿಯೆಂಟ್ಸನ್ನ. ಅವಾಗ ಪುದೀನ ಅಷ್ಟು ಯೂಸ್ ಮಾಡ್ತಾ ಇರಲ್ಲ. ಇವಾಗ ನಾವು ಪುದೀನ, ಕೊತ್ತಂಬರಿ ಸೊಪ್ಪು ಎರಡನ್ನೂ ಯೂಸ್ ಮಾಡ್ತೀವಿ. ನೋಡಿ ಮಟನ್ ಎಲ್ಲ ಸೇರಿಸ್ಕೊಂಡಿದ್ದಾಯ್ತು. ಇದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪನ್ನು ಸೇರಿಸ್ಕೊಂಡು ಹಾಗೆ 1-2-3 ನಿಮಿಷ ಇದ್ರಲ್ಲಿ ನೀರಿರೋ ಅಂಶ ಆಚೆ ಬರುತ್ತೆ. ಫ್ರೈ ಮಾಡಬೇಕು. ಆ ಒಂದು ರಾ ಸ್ಮೆಲ್ ಎಲ್ಲ ಹೋಗುತ್ತೆ. ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನ 1-2 ಗ್ಲಾಸ್ ನೀರು ಹಾಕೊಂಡು ನಾವು ಒಂದು 5-6 ವಿಷಲ್ಲು ಬರ್ಸ್ಕೋಬೇಕು. ಪಕ್ಕದಲ್ಲಿ ನೀರು ಬಿಸಿಗೆ ಇಟ್ಟಿದ್ದೀನಿ. ತಣ್ಣೀರು ಹಾಕೋದು ಬೇಡ, ಯಾಕಂದ್ರೆ ಫಸ್ಟೇ ಇದಕ್ಕೆ ಏನು ಮಸಾಲೆ ಹಾಕ್ತಿರೇನೆ ನಾವು ವಿಷಲ್ ಬರ್ಸ್ಕೋಬೇಕು. ನೋಡಿ ನೀರು 1-2 ಗ್ಲಾಸ್ ನೀರು, ಯಾಕಂದ್ರೆ ಮಟನಲ್ಲೇ ನೀರು ಬಿಟ್ಕೊಳ್ಳುತ್ತೆ. 1-2 ಗ್ಲಾಸ್ ನೀರು ಮಾತ್ರನೇ ಇದರಲ್ಲಿ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 5-6 ವಿಷಲ್ ಬರ್ಸ್ಕೊಳ್ಳೋಣ. ಆವಾಗ್ಲೇ ಮಟನ್ ಚೆನ್ನಾಗಿ ಬೆಂದಿರೋದು. ಆಮೇಲೆ ಖಾರ ಹಾಕಿ ಆವಾಗ 1-2-3 ವಿಷಲ್ ಬರ್ಸ್ಕೊಂಡ್ರಾಯ್ತು. ನೋಡಿ ಇದಕ್ಕೆ 2 ಥರ ಮಸಾಲೆ ರೆಡಿ ಮಾಡ್ಕೋಬೇಕು. ನಾವು ಎಲ್ಲ ಸರ್ವ್ ಮಾಡೋ ಥರ ಒಂದೇ ಒಂದು ಮಸಾಲೆ ಅಲ್ಲ. ಫಸ್ಟ್ ಖಾರ ಮಸಾಲೆ ರೆಡಿ ಮಾಡ್ಕೋಬೇಕು, ನಂತರ ತೆಂಗಿನಕಾಯಿ ಮಸಾಲೆ ರೆಡಿ ಮಾಡಬೇಕು. ಇದು ವಿಷಲ್ ಬರಬೇಕು, ಅದಕ್ಕೆ ಇಟ್ಟಿದ್ದೀನಿ. ಇವಾಗ ಏನು ಮಾಡೋಣ ಅಂದರೆ ಮಸಾಲೆ ಒಂದು ಹುರ್ಕೋಬೇಕು. ಫಸ್ಟ್ ಖಾರ ಮಸಾಲೆ ಬೇಕು ಇದಕ್ಕೆ, ನಾಟಿ ಸ್ಟೈಲ್ ಮಟನ್ ಸಾರಿಗೆ. ಇದನ್ನು ತೆಗೆದು ಹಿಂದ್ಗಡೆ ಇಟ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಇವಾಗ ನಾವು ಮಸಾಲೆ ತಯಾರು ಮಾಡ್ಕೊಳ್ಳೋಣ. ನಾನೇನು ಮಾಡಿದ್ದೀನಿ, ಸಾಂಬಾರು ಈರುಳ್ಳಿ ಎಲ್ಲ ಸ್ವಲ್ಪ ಬಿಡಿಸಿಟ್ಕೊಂಡಿದ್ದೀನಿ. ಸಾಂಬಾರು ಈರುಳ್ಳಿ ಇದ್ದರೆ ನಿಮಗೆ ಟೇಸ್ಟ್ ಆಗಿರುತ್ತೆ. ಇಲ್ಲ ಅಂದ್ರೂ ದೊಡ್ಡ ಈರುಳ್ಳಿ ಇರುತ್ತಲ್ವ, ಬಿಗ್ ಆನಿಯನ್, ಅದನ್ನು 2 ಆನಿಯನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇವಾಗ ಫ್ರೈ ಮಾಡ್ಕೋಬೇಕು. ಇದನ್ನು ಹಿಂದ್ಗಡೆ ಇಟ್ಬಿಟ್ಟು ಇವಾಗ ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಸೇರಿಸ್ಕೋತೀನಿ ಹುರ್ಕೊಳ್ಳೋದಕ್ಕೆ. ಖಾರಕ್ಕೆ ನಾನು ರೆಡ್ ಚಿಲ್ಲೀಸ್ ಪೌಡರ್ ಸೇರಿಸ್ತಾ ಇಲ್ಲ, ಮೆಣಸಿನ್ಕಾಯೇ ಸೇರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಬ್ಯಾಡಗಿ ಚಿಲ್ಲೀಸ್ ಒಂದು 10-12. ಇದು ಕಲ್ಲರು ಮತ್ತು ಖಾರ ಕಮ್ಮಿ ಆಗಿರುತ್ತೆ, ಕಲರ್ ಚೆನ್ನಾಗಿರುತ್ತೆ. 10-12 ಬ್ಯಾಡಗಿ ಚಿಲ್ಲಿ ಸೇರಿಸ್ಕೊಂಡು ಒಂದು 6-7 ಚಿಕ್ಕ ಮೆಣಸಿನಕಾಯಿ ಬರುತ್ತೆ, ತುಂಬ ಚಿಕ್ಕದಾಗಿರುತ್ತೆ. ಅದು ಖಾರ ಇರುತ್ತೆ. ಖಾರಕ್ಕೆ ಅದನ್ನು ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಇದನ್ನೆಲ್ಲ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಇದೇ ನಾಟಿ ಸ್ಟೈಲು. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಒಂದು 3-4 ನಿಮಿಷ ಇದು ಸ್ವಲ್ಪ ಗ್ಲಾಸಿಯಾಗಿ ಕಾಣೋ ಥರ ನಾವು ಫ್ರೈ ಮಾಡ್ಕೋಬೇಕು. ನಾವು ಈ ಸಾಂಬಾರು ಈರುಳ್ಳಿ ಸೇರಿಸಿದಾಗ ಆ ಸಾಂಬಾರುಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಸಿಗುತ್ತೆ. ನಮಗೆ ದೊಡ್ಡ ಈರುಳ್ಳಿ ಹಾಕ್ತೀವಲ್ವ, ಅದಕ್ಕಿಂತ ಟೇಸ್ಟ್ ಇರುತ್ತೆ. ಅದರಿಂದ ನಾವು ನಮಗೆ ಕಮ್ಮಿ ತುಂಬ ರೇಟ್ ಇದ್ದಾಗ ಬೇಡ, ಕಮ್ಮಿ ಸಿಕ್ಕಿದಾಗ ನಾವು ಈ ಈರುಳ್ಳಿನ ಯೂಸ್ ಮಾಡ್ಕೊತೀವಿ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಹಿಂದ್ಗಡೆ ವಿಷಲ್ ಬರ್ತಾ ಇದೆ. ಒಂದು 6-7 ವಿಷಲ್ ಬಂದ್ರೂ ಪರವಾಗಿಲ್ಲ. ವಿಷಲ್ ಬಂದಮೇಲೆ ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಜಾರ್ ತಗೊಂಡು ಜಾರ್ಗೆ ಧನಿಯಾ ಪೌಡ್ರು, ಮನೆಯಲ್ಲೇ ಮಾಡಿರೋ ಧನಿಯಾ ಪೌಡರು ಒಂದು 5 ಸ್ಪೂನ್ ಸೇರಿಸ್ಕೊಳ್ಳೋಣ. ಟೇಬಲ್ ಸ್ಪೂನೇ ಇದು, ಸ್ವಲ್ಪ ದೊಡ್ಡದಾಗೆ ಇದೆ, ಆ ಸೈಜೇ ಬರುತ್ತೆ, ಪ್ಲಾಸ್ಟಿಕಲ್ಲಿದೆ ಇದು. 5 ಸ್ಪೂನ್ ಸೇರಿಸ್ಕೊತೀನಿ. 1 kgಗೆ ಇಷ್ಟು ಸಾಕು. ಮತ್ತು ನಾವು ಹುರಿದಿಟ್ಕೊಂಡಿದ್ದೀವಲ್ವ ಆನಿಯನ್ನು ಮತ್ತು ಚಿಲ್ಲೀಸು, ಅದನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇದು ಕೆಂಪು ಖಾರ ಫಸ್ಟು. ಮಟನ್ ಸಾರಿಗೆಲ್ಲ ಬಂದು ನೀವು ರೆಡ್ ಚಿಲ್ಲೀಸ್ ಹಾಕಿ ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಓಪನ್ ಮಾಡ್ತಾ ಇದ್ದೀನಿ, ಬೆಂದಿದೆ. ನೀವು ಜಾಸ್ತಿ ನೋಡಿ ಎಷ್ಟು ನೀರಿದೆ ನೋಡಿ, 2 ಗ್ಲಾಸ್ ನೀರಷ್ಟು ನಾನು ಸೇರಿಸಿದ್ದೆ. ನೀರಿದೆ, ಅದರಲ್ಲೂ ನೀರು ಬಿಟ್ಕೊಳ್ಳುತ್ತೆ.
ಇದು ನಿಮಗೆ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ಮಟನ್ ಬೇಯೋದು ತುಂಬ ಇದಾಗಿದ್ರೆ ಅಷ್ಟು ಬೇಯಲ್ಲ. ಅದಕ್ಕೆ 6-7 ವಿಷಲ್ ಬರ್ಸ್ಕೊಳ್ಳಿ. ನೋಡಿ, ರೆಡ್ ಚಿಲ್ಲಿ, ಧನಿಯಾ ಮತ್ತು ಆನಿಯನ್ದು ಪೇಸ್ಟನ್ನ ಫಸ್ಟು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಹಾಗೆ ಓಪನ್ನಲ್ಲೇ ಬೇಯಕ್ಕೆ ಬಿಟ್ಬಿಟ್ಟು ಅದನ್ನೆಲ್ಲ ಜಾರೆಲ್ಲ ಕ್ಲೀನ್ ಮಾಡಿ, ನೀರಿರುತ್ತಲ್ವ ಆ ನೀರನ್ನೆಲ್ಲ ಸ್ವಲ್ಪನೇ ಕಮ್ಮಿಯಾಗಿ ಸೇರಿಸ್ಕೊಳ್ಳಿ. ತುಂಬ ನೀರಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ನೋಡಿ, ಇವಾಗ ಜಾರೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀರು ಸೇರಿಸ್ಬಿಡ್ತೀನಿ. ನೀರು ಸೇರಿಸ್ಬಿಟ್ಟು ಇದನ್ನ ಓಪನಲ್ಲೇ ಹಾಗೆ ಬೇಯಕ್ಕೆ ಬಿಟ್ಬಿಟ್ಟು 2ನೇ ಮಸಾಲೆ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಸೇರಿಸಿದೆ. ನೋಡಿ, 2ನೇ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ, ಒಂದು ಅರ್ಧ ಹೋಳಷ್ಟು ಚಿಕ್ಕೋಳು ಮತ್ತು ಮೆಣಸು ಇಟ್ಕೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಟೊಮೆಟೊ ಮತ್ತು ಗಸಗಸೆ, 1 ಸ್ಪೂನ್ ಕಡಲೆ, ಚಕ್ಕೆ, ಲವಂಗ ಮತ್ತು ಸೋಂಪು. ಮಟನ್ಗೆ ಸೋಂಪು ಹಾಕಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಕಾಯಿ ಮಸಾಲೆ ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಬಂದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಟೊಮೆಟೊನು, ಪುದೀನೂ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಯಿತು. ಇವಾಗ ನೋಡಿ, ಓಪನಲ್ಲೇ ಇಟ್ಟಿದ್ದೆ ಅಲ್ಲ ನಾನು, ಇವಾಗ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿ ಮಸಾಲೆ ಸೇರಿಸ್ಬಿಟ್ಟು ಜಾರೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು, ಒಂಚೂರು ವೇಸ್ಟ್ ಮಾಡಬೇಡಿ. ಎಲ್ಲ ಜಾರೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅದರ ನೀರನ್ನೆಲ್ಲ ಇದ್ರಲ್ಲಿ ಸೇರಿಸ್ಕೊಳ್ಳೋಣ. ನಿಮ್ಗೆ ಎಷ್ಟು ಸಾರು ಬೇಕು, ಸ್ವಲ್ಪ ಜನ ಲಿಕ್ವಿಡ್ ಆಗಿ ಇಷ್ಟಪಡ್ತಾರೆ, ಸ್ವಲ್ಪ ಜನ ಮೀಡಿಯಮ್ ಆಗಿ ಇಷ್ಟಪಡ್ತಾರೆ, ಸ್ವಲ್ಪ ಜನ ಗೊಜ್ಜು ಥರ ಇರಬೇಕು ಅಂತಾರೆ. ಇದು ಏನು ಇಲ್ಲ, ಮಧ್ಯಮವಾಗಿದ್ರೆ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು. ನೀರು ಬೇಡ, ಗಟ್ಟಿನೂ ಬೇಡ. ಸ್ವಲ್ಪ ಸಾಲ್ಟ್ ಸೇರಿಸ್ಬಿಟ್ಟು ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ತಿರ್ಗಾ 2-3 ವಿಷಲ್ ಬಂದರೆ ಸಾಕು. ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ರೆಡಿ ಆಗಿಬಿಡುತ್ತೆ. ಇವತ್ತು ನಾನು ಮಾರ್ನಿಂಗೇ ಮಾಡ್ತಿರೋದ್ರಿಂದ ದೋಸೆ ಪಕ್ಕದಲ್ಲಿ ಬೇಯ್ತಾ ಇದೆ. ದೋಸೆ ವಿತ್ ಮಟನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಇನ್ನೇನು ಯುಗಾದಿ ಹೊಸದಕ್ಕೆ ಬರ್ತಾ ಇದೆ. ನಾಟಿ ಸ್ಟೈಲಲ್ಲಿ ಈ ಥರ ಮಾಡ್ಕೊಳ್ಳಿಪ್ಪ, ತುಂಬ ಚೆನ್ನಾಗಿರುತ್ತೆ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಮಟನ್ ಸಾರು ಎಲ್ಲ ಮಾಡ್ತಾರೆ, ಈ ಥರದಲ್ಲೂ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನ್ಯಾಚುರಲ್ ಆಗಿರುತ್ತೆ ಸಾಂಬಾರ್ ಇದು. ಅವಾಗೆಲ್ಲ ಮಾಡ್ತಾ ಇದ್ರಲ್ವ ಅಜ್ಜಿ ಅಮ್ಮ ಎಲ್ಲ, ಆ ಥರ ಇರುತ್ತೆ. ನಾನು ದೋಸೆ ಜೊತೆಗಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ನೀವು ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ನೋಡಿ, ದೋಸೆ ಜೊತೆಗೆ ಸಖತ್ತಾಗಿರುತ್ತೆ ಸಾಂಬಾರು. ಮಾಡಿ ನೋಡಿ. ಥ್ಯಾಂಕ್ ಯು.